ರಾಜ್ಯದ ವಸತಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಈ ಹಿಂದೆಯೂ ಕೂಡ ಆರೋಪಗಳು ಕೇಳಿಬಂದಿತ್ತು. ಕೆಲ ಶಾಸಕರ ಧ್ವನಿ ಎತ್ತಿದ್ರು. ಈಗ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ಕಂಪ್ಲೀಟ್ ಡೀಟೇಲ್ ಅನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹಣ ಪಡೆಯುವಂತ ವಿಡಿಯೋ ದಾಖಲೆಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈಗ ಸಾಕ್ಷಿ ಸಿಕ್ಕಿದೆ. ಹಣ ಕೊಟ್ರೆ ಒಂದೇ ಪಂಚಾಯತಿಗೆ ಎಷ್ಟು ಬೇಕಿದ್ರೂ ಮನೆಗಳು ಮಂಜೂರಾಗುತ್ತೆ. ಇದೇ ವಿಚಾರ ಈ ಹಿಂದೆ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ರು, ವಸತಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಆಗ ವಸತಿ ಇಲಾಖೆಯಿಂದ ಬಂದಂತ ಸ್ಪಷ್ಟನೆ, ಸರ್ಕಾರದಿಂದ ಬಂದಂತ ಸ್ಪಷ್ಟನೆ, ಇಲ್ಲ ರೀ ನಮ್ಮಲ್ಲಿ ಏನೂ ಇಲ್ಲ, ಸಮಸ್ಯೆನೇ ಇಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಸಮಸ್ಯೆ ಇದೆ ಅನ್ನೋದನ್ನ ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡುತ್ತೆ. ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ವಸತಿ ಇಲಾಖೆಯಲ್ಲಿ. ದುಡ್ಡು ಕೊಟ್ರೆ ಎಷ್ಟು ಮನೆಯನ್ನ ಬೇಕಾದರೂ ಕೂಡ ತಮ್ಮ ಗ್ರಾಮಕ್ಕೆ ಮಂಜೂರು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದು ಸ್ಪಷ್ಟವಾಗಿ ವಿಡಿಯೋ ಸಮೇತ, ಆಡಿಯೋ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರೋದು. ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂತ ಡೀಟೇಲ್ ಇದು. ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದ್ದು. ಇಬ್ಬರು ಗ್ರಾಮ ಪಂಚಾಯತ್ ಸದಸ್ಯರ ಪತಿಯರು ಮತ್ತು ಪುತ್ರರು 300 ಮನೆಗಳನ್ನು ಒಂದೇ ಗ್ರಾಮಕ್ಕೆ ಮಂಜೂರು ಮಾಡಿಕೊಂಡಿದ್ದಾರೆ. 40 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು, ಅಂದ್ರೆ ಒಂದು ಮನೆಗೆ 12,000 ರೀತಿಯಲ್ಲಿ. ನಂತರ ಇದನ್ನ ಫಲಾನುಭವಿಗಳಿಗೆ ಮಂಜೂರು ಮಾಡೋದು 40,000 ರೂಪಾಯಿ ಕೊಟ್ಟು, ಅಂದ್ರೆ ಅಲ್ಲಿ ಕಮಿಷನ್ ಇಟ್ಟು ಇವರು ಫಲಾನುಭವಿಗಳಿಗೆ ಮಂಜೂರು ಮಾಡ್ತಾರೆ. ಸರ್ಕಾರ ಹೇಳುತ್ತೆ ಭ್ರಷ್ಟಾಚಾರ ನಡೀತಿಲ್ಲ ಅಂತ. ಬಟ್ ಸಾಕ್ಷ್ಯ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಆ ಭ್ರಷ್ಟಾಚಾರ ಹೆಂಗೆ ನಡೆಯುತ್ತೆ ಅನ್ನೋದನ್ನು ರಿವೀಲ್ ಮಾಡ್ತಾ ಇದೆ. ಮಾತಾಡೋದು ಪಿಂಟು ಅನ್ರಿ? ಪಿಂಟು ಅವ್ರನ್ನ. ಬಡವರಿಗೆ ಮನಿ ಇರೋದು, ನಮ್ಮ SC ST ಜನಾಂಗಕ್ಕೆ ಇರೋದು ಮನಿಗಳು. ಅದಕ್ಕೆ ನಾವ್ ಇಟ್ಟು ಏರ್ಸ್ಬೇಡ್ರಿ, ಡಿಮಾಂಡ್ ಮಾಡ್ಬೇಡ ಅಂತ ಹೇಳಿದ್ರು ಅವ್ರು ಕೇಳಿಲ್ಲ. ಅಂದ್ರೆ ಡಿಮಾಂಡ್ ಮಾಡ್ಯಾರನ್ರಿ ಅವ್ರು ನಿಮ್ಗ? ದುಡ್ಡಿಗೆ ಡಿಮಾಂಡ್. ನಾವ್ ತಂದವ್ರು 300 ಮನಿ ನಾವೇ ರೀ. ಒಂದ್ ವರ್ಷ ಆಯ್ತು, ಜುಲೈ ಬಂದು 1 ವರ್ಷ ಆಡಿ ನಮ್ಮ ನುಕ್ಸಾನ್ ಮಾಡಿ ಇಟ್ಟಾರ, ಪೆಂಡಿಂಗ್ ಮಾಡಿ ತಕರಾರು ಮಾಡಿ ಏನೇನು. ಹೌದ್ರಿ? ಅದಕ್ಕ ನಾವು ನೀವ್ ಬೇಕ್ ನನಗ್ ಕಾಡಿಸಿ ಮನಿ ತಗೊಂಡ್ರ ಅವ್ರು 7 ಮನಿ ರೀ. ಅಕಸ್ಮಾತ್ ನೀವ್ ಹಾಕಂಗಿದ್ರ ನನಗ್ ಕೇಳಿ ಹಾಕ್ರಿ ಅಂತ ನಾ ಹೇಳಿದೀನಿ ಅವ್ರಿಗೆ. ಹೌದೌದು. ಅಂದ್ರ 40,000 ಒಂದ್ ಮನಿ ಕೊಡ್ಬೇಕನ್ರಿ ಅದು? 40,000 ಅವ್ರಿಗೆ ಮನಿ ಕೊಡ್ಬೇಕ. ನೀವು ಗ್ರಾಮ ಪಂಚಾಯತ್ ಮೆಂಬರ್ ಇದ್ರ ನೀವು? ನಾವ್ ಇದ್ರಿ, ನಮ್ಮ ಮನೆಯವ್ರ ಅದಾರ್ರಿ. ಆಯ್ತ್ರಿ. ಓಕೆ. ರೊಕ್ಕ ಕೇಳೋದ್ ತಪ್ಪಲ್ರಿ ಪಿಂಟು ಅವ್ರ? ರೊಕ್ಕ ಕೇಳೋದ್ ತಪ್ಪ್ರಿ. ಅದ ನಾವು ಮೊದಲ 1-2 ವರ್ಷದಿಂದ ಕಾಡ್ಸ್ಕೊತು MLA ಅವ್ರ ಲೆಟರ್ ತಗೊಂಡ್ ಏನೇನೋ ಮಾಡಿ ಗದ್ದಲ ಮಾಡಿ ತಗೊಂಡ್ ಬಂದಿವ್ರಿ. ತಗೊಂಡ್ ಬಂದು 300 ಮನಿ ST SC 2 ಕೂಡ್ ಬರ್ತಿತ್ರಿ. ಹೌದೌದ್ರಿ. ST ಅವ್ರು ಕಾಡಿಸ್ತಾರದ್ಗೆ ಪ್ಯೂರ್ AC ತಂದಿವ್ರಿ. ಎಷ್ಟ್ ಕೊಟ್ರಿ ಒಂದ್ ಮನಿಗೆ? ಅಲ್ಲಿ 12,000 ಹಂಗ್ ಕೊಟ್ಟಿವ್ರಿ. 40 ಲಕ್ಷ ಗಟ್ಲೆ ನಮ್ ರೊಕ್ಕ ಆಗ್ಯಾವ್ರಿ. 1 ವರ್ಷದಿಂದ ಬಡ್ಡಿ ಆಗ್ಯಾವ 14 ಲಕ್ಷ 50 ಮ್ಯಾಗ ಹೋಗ್ಯಾವ. ಅಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ನೀವು ಕೈ ಹಾಕಕ್ ಹೋಗ್ತೀರಿ? ಅಂದ್ರ ಸ್ವಲ್ಪ ಊರಾಗ ಮನಿ ಮಾಡ್ಬೇಕು, ಇನ್ನೊಂದ್ ಸಲ ನಿಂದ್ರಬೇಕಂತ ನಮ್ ವಿಚಾರ ಇರ್ತೀರಿ. ಇದು ಆಡಿಯೋ ಕೇಳಿದ್ರಿ, ಮಾತುಕತೆ ನಡೀತಾ ಇರೋದು. ಇನ್ನು ವಿಡಿಯೋ ಸಾಕ್ಷ್ಯವೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಹಣ ಹಂಚಿಕೆ, ಮನೆ ಮಂಜೂರು ಬಗೆಗಿನ ಎಕ್ಸ್ಕ್ಲೂಸಿವ್ ವಿಡಿಯೋ. 300 ಮನೆ ಹಂಚಿಕೆಯ ಗೋಲ್ಮಾಲ್ ಹೇಗೆ ನಡೆಯುತ್ತೆ ಅನ್ನೋದು ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾಗುವಂತ ಮನೆ ಬಡ ದಲಿತರಿಗೆ ಸೇರಬೇಕು, ಆದರೆ ದುಡ್ಡಿದ್ದವರಿಗೆ ಸಿಗ್ತಾ ಇದೆ. ಪ್ರತಿ ಮನೆಗೆ 40,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. 12-13,000 ರೂಪಾಯಿ ಸಂಬಂಧಪಟ್ಟವರಿಗೆ ಕೊಡ್ತಾರೆ, ಮನೆ ಮಂಜೂರು ಮಾಡಿಕೊಳ್ಳುತ್ತಾರೆ. PDOಗೂ ಕೂಡ ಒಂದು ಪಾಲು. PDO ಕಂತೆ ಹಣ ಪಡೆಯುವಂತ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಇನ್ನು ಸದಸ್ಯರಿಗೆ ಒಂದು ಪಾಲು, PDOಗೊಂದು ಪಾಲು, ಇನ್ನು ವಸತಿ ಇಲಾಖೆಯ ಆಯಕಟ್ಟಿನ ಜಾಗದಲ್ಲಿ ಕೂತವರಿಗೊಂದು ಪಾಲು. ಈ ರೀತಿ ವ್ಯವಹಾರ ನಡೆಯುತ್ತೆ. ಒಂದು ಮನೆಗೆ 40,000 ರೂಪಾಯಿ ಪಡ್ಕೊಂಡು 13,000 ರೂಪಾಯಿ ವಸತಿ ಇಲಾಖೆಯ ಆಯಕಟ್ಟಿನ ಜಾಗದಲ್ಲಿ ಕೂತವರಿಗೆ ಕೊಟ್ಟು ದುಡ್ಡು ಮಾಡಿಕೊಳ್ಳುವಂತ ದಂಧೆ ನಡೀತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. PDO ಕೈಯಲ್ಲಿ ದುಡ್ಡಿರುವಂತ ದೃಶ್ಯ. ಸೊ ಡೀಲಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ. ಮಂದಿಗೆ ಹೇಳೋಗ ಮತ್ತೆ ಮುಂದೆ ಫೇಲ್ ಆದ್ರ ಮಾಡಿದ್ರೆ ಅವು ಸಾಯಿ ಅದು ಎಲ್ಲ ಮಾತಾಡ್ರಿ. ಬರೀ ಅವನಿಗೆ ಕರೆ ಭಾಳ ಸುದ್ದಿ ಮಾಡ್ರಿ, ಅವ್ರು ಸುದ್ದಿ ಮಾಡ್ರಿ. ನಾವು ಲಾಸ್ಟಿಗೆ ಸರಿಯಾದ ಬೇಕಾಗಿಲ್ಲ. ಹೌದಲ್ಲ? ನಿನ್ನ ಕೈಲೇನ ಕೊಟ್ಟು
ನೀ ಕೊಡು ಅವನಿಗೆ ಕೊಡು ಅಂದಿನ ಅವ್ರಿಗೆ ಹೆಂಗ್ ಗೊತ್ತಾತ ಅದ್ರಾಗೇನ ವಿಡಿಯೋಗ ನೀ ಹೇಳಿ ಕೊಡು ಹೋಗು ಕರಿ ಇಲ್ಲ ಕೊಡು ಇಸು ಮಂದಿಗೆ ಹೇಳೋಗ ಮತ್ ಮುಂದೆ ಫೇಲ್ ಆದ್ರ ಮಾಡಿದ್ರ ಅವು ಸಾಯ್ಬಾರ್ದು ಅದು ಎಲ್ಲ ಮಾತಾಡ್ರಿ ಕರಿ ಅವನಿಗೆ ಅದು ಕರೆ ಒಟ್ಟು ಶುದ್ಧ ಮಾಡ್ರಿ ಅವ್ ಶುದ್ಧ ಆತು ಅವಕ್ಕೂ ಶುದ್ಧ ಮಾಡ್ರಿ ನಾವು ಲಾಸ್ಟ್ ಸಹ್ಯಾದ್ ಬೇಕಾಗಿಲ್ಲ ಹೌದಲ್ಲ ನೀವೇ ತೊಗೊಂಡ್ಬಿಡ್ರಿ ಮಾ ನೀವು ಅಂತ ಹೇಳಿ ಏನಾಯ್ತು ಮನಿ ತೆಗಿದೈತೆ ಏನಾಯ್ತು ಈಗ 2 ತೋರಿ 1 ಸರ ಈಗ ರೀ ಅವ್ ನಾಳೆ ಏನ್ರಿ ಅಂದ್ರೆ ಇವ್ರು 3 ಮಂದಿ ಇರ್ತಾರೆ ರವಿ ಕುಂಡ್ಲಿಕ್ಕ ಪಿಂಟ್ಯ 3 ಮಂದಿ ಏನ್ರಿ ಮಾಡಿ ಆ ಜಮ್ಯಾನು 10-20 ಮಂದಿ ಹಾರಿಸಿ ಬಿಡೋದ್ರಿ ನಾ ಏನ್ ಕೇಳಾಕತ್ತೀನಿ ನಾ ಜಡ್ಪಿದಿಂದ ಈಗ ಇಲ್ಲಿ ತನ ಬಂದಿರ್ತವಲ್ಲ ತಗೋಸ್ಬಿಡು ಇಲ್ಲ ಅಲ್ಲಿ ಅಂದ್ರೆ ಅಲ್ಲೇ ಹೋಗಿಸ್ಬಿಡು ಕೊಡಲ್ಲ ಏನ ಕೈಲಿ ಕೈಲಿ ಕೊಡೋದಾಗ ಇವರೇ ಸಾಯ್ಲಾಕತ್ತಾರ ಪಿಂಟ್ಯರಿಗೆ 5 ಲಕ್ಷ ಅಲ್ಲಿ ನಾವು ಸುಂಕ ಒಯ್ದು ಕೊಡ್ಬೇಕು 2 ಲಕ್ಷ ಅವ ಕೊಡ್ಲತ್ತಾರ 1 ಲಕ್ಷ ನಾ ಕೊಡ್ಲಾರ ನೀವು ಸದಾ ಆಟ ಮಾಡಿಕೆ ಒಟ್ಟು ಫೈನಲ್ ಮಾಡಿಬಿಡ್ರಿ ಸದಾ ಒಂದು ವೇಳೆ ಹಾಲಿಲ್ಲ ಅಂದ್ರೆ ನಮ್ಗೆ ರೊಕ್ಕ ನಡವರ್ಕ್ ನಮಗೆ ಸಾಯಿ ಹೊಡಿಬೇಡ್ರಿ ಗಂಡ ಹೆಂಡ್ತಿ ನಡ್ಬೇಕು ಅವ್ರು ಇಟ್ಟು ಸತ್ತಾರ ನಾವು ರೊಕ್ಕ ಕೊಡಿಗೆ ನಾವು ಸಾಯ್ಬಾರ್ದು ನಾವು ನೆಗೆಟಿವ್ ಯಾಕೆ ವಿಚಾರ ಮಾಡ್ತೀರಿ ಕೆಲಸ ಮಾಡಮ್ ನೋಡ್ರಿ ಎಲ್ಲರೂ ತರೋದು ಅವನು ಅಟ್ಟೆ ಮನಿ ತರೋದು ವಿಚಾರ ಮಾಡ್ರಿ ನೀವು ನಿಮ್ಮ ಹಾಕಿ ಅವನಿಗೆ ಅವನು ಹಾಂ ಸರಿಪಡಿಸರಿ ಸರ 1 ಲಕ್ಷ ನಿನಗೆ ಟೈಮ್ ಇತ್ತಂದ್ರೆ ಹೇಳ ಅವನು 45 ಮನಿ ಉಪಾಧ್ಯಕ್ಷನ ಕಡೆ ನೋಟಿಸ್ ಅವನಿಗೆ ನೋಟಿಸ್ ನಾನೇ ಕೊಡ್ತೀನಿ ಒಂದು ಟೈಮ್ ಮಾಡಬೇಡ್ರಿ ಅದಕ್ಕೆ ಟೈಮ್ ಮಾಡ್ಬೇಡ್ರಿ ಟೈಮ್ ಎಲ್ಲ ಪಟ್ಟಣ ಗ್ರಾಮ ತೆಗಿರಿ ಟೈಮ್ ಮಾಡಿದೆವು ಅಂದ್ರೆ ಮತ್ತೆ ಹೇಗಿಂದು ಈಗ ನೀ ಅವರಿಗೆ ಒಂದು ಡೋಸ್ ಹೊಡಿ ನಿಂಗಪ್ಪ ಅಂಬರೀಷ್ ಅಂತ ಲಂಚದ ಹಣ ಪಡೆದ ಬಳಿಕ ಪಿಡಿಒ ಯಾವ ರೀತಿ ಕೆಲಸ ಮಾಡ್ತಾನೆ, ಈ ರಾಂಪುರ ಪಿಡಿಒ ಯಾವ ರೀತಿ ಕೆಲಸ ಮಾಡ್ತಾನೆ ಅನ್ನೋದು ಕೂಡ ನೀವು ಗಮನಿಸಬೇಕು. ಹಣ ಕೊಟ್ಟವರು ಯಾರಿದ್ದಾರೆ ಅವರಿಗೆ ಮನೆ ಮಂಜೂರಾಗುತ್ತೆ, ಅರ್ಜಿ ಕೊಟ್ಟವರಿಗಲ್ಲ. ಯಾರು ಫಲಾನುಭವಿಗಳಿದ್ದಾರೋ ಅವರಿಗಲ್ಲ, ಕಡು ಬಡವರು ಯಾರಿದ್ದಾರೋ ಅವ್ರಿಗೆ ಸಿಗಲ್ಲ. ನಿಯಮದ ಪ್ರಕಾರ ಚೀಟಿ ಎತ್ತೋ ಮೂಲಕ ಅರ್ಜಿ ಯಾರು ಹಾಕಿದ್ದಾರೋ ಚೀಟಿ ಎತ್ತೋ ಮೂಲಕ ಫಲಾನುಭವಿಗಳ ಆಯ್ಕೆ ಆಗಬೇಕು. ಆದರೆ ಚೀಟಿ ಎತ್ತಲ್ಲ, ತಮಗೆ ಯಾರು ದುಡ್ಡು ಕೊಟ್ಟಿದ್ದಾರೋ, ತಮ್ಮ ಕೈ ಯಾರು ಬಿಸಿ ಮಾಡಿದ್ದಾರೋ ಅವರಿಗೆ ಮನೆ ಮಂಜೂರಾಗುತ್ತೆ. ಪಂಚಾಯತ್ನ ಬದಲು ರಾಂಪುರ ತಾಂಡಾದಲ್ಲಿ ಸಭೆ ಆಗುತ್ತೆ. ನೆಪ ಮಾತ್ರಕ್ಕೆ ಸಭೆ ಮಾಡಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ. KB ಜಾನಮಟ್ಟಿ ಅಂತ ಪಿಡಿಒ ಹಣ ಕೊಟ್ಟ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಪಿಡಿಒ ಮುಗಿಸ್ತಾರೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವೂ ಕೂಡ ಸಿಕ್ಕಿದೆ. ಚೀಟಿ ಎತ್ತೋ ಮೂಲಕ ಆಗಬೇಕು ಯಾರು ಅರ್ಜಿ ಸಲ್ಲಿಸಿದ್ದಾರೋ ಅವರಿಗೆ, ಬಟ್ ಆ ರೀತಿ ಆಗಲ್ಲ. ಯಾರು ದುಡ್ಡು ಕೊಟ್ಟಿದ್ದಾರೋ, ಯಾರು ಕೈ ಬಿಸಿ ಮಾಡಿದ್ದಾರೋ ಅವರಿಗೆ ಮನೆ ಮಂಜೂರಾಗುತ್ತೆ. ಇದು ರಾಂಪುರ ಒಂದರ ಕಥೆಯಲ್ಲ, ಇದು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ರೀತಿ ನಡೀತಾ ಇದೆ, ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಅನ್ನೋದು ಸ್ಪಷ್ಟ. ದುಡ್ಡು ಕೊಟ್ಟರೆ ಮನೆ ಮಂಜೂರಾಗತ್ತೆ, ಫಲಾನುಭವಿಗಳಿಗೆ ಮನೆ ಸಿಗತ್ತೆ. 40,000 ರೂಪಾಯಿ ದುಡ್ಡು ಕೊಡಬೇಕು. ಕೆಲ ಗ್ರಾಮ ಪಂಚಾಯತ್ಗಳಿಗೆ ಅನುಮಾನಾಸ್ಪದವಾಗಿ ದೊಡ್ಡ ಪ್ರಮಾಣದಲ್ಲಿ ಮನೆಗಳು ಮಂಜೂರಾಗಿದೆ. ಅದರ ಹಿಂದಿರೋದು ಇದೇ ಲೆಕ್ಕಾಚಾರ. ಬೆನ್ಕೊಟ್ಟಿಗೆ ತಾಂಡಾದಲ್ಲಿ ಅಂಬೇಡ್ಕರ್ ಯೋಜನೆ ಮನೆಗಳು ಬಂದಿದ್ದು ಮೆಂಬರ್ಗಳು ಹಾಗೂ ಡಿಮಾಂಡ್ ಮಾಡಿದ್ದಾರೆ. ಒಂದು ಮನೆಗೆ 50,000 40,000 ರೂಪಾಯಿ ಕೊಡಬೇಕಂತೇಳಿ ಡಿಮಾಂಡ್ ಮಾಡಿದ್ದಾರೆ. ಅದಕ್ಕೆ ಬಡುವಂತ ಇದ್ದರು ಎಲ್ಲರೂ ಗ್ರಾಮ ಸಭಾನು ಮಾಡಿಲ್ಲ, ಗ್ರಾಮ ಸಭಾ ಮಾಡದಲ್ಲಾರಲೇ ರೊಕ್ಕ ಡಿಮಾಂಡ್ ಮಾಡಿದ್ದಾನೆ. ಮೆಂಬರ್ ಡಿಮಾಂಡ್ ಮಾಡಿ ಮನೆ ಯಾರು ಬೇಕು ಅವರು ರೊಕ್ಕ ಕೊಟ್ಟಂದರೆ ಮನೆ ಹಾಕ್ತೇನೆ ಅಂತೇಳಿ ಡಿಮಾಂಡ್ ಮಾಡಿದ್ದಾನೆ. ಅದಕ್ಕೆ ಇದು ನಮಗೆ ಎಲ್ಲ ಹಿರಿಯರು ಎಲ್ಲರಿಗೆ ಕರೆಸಿ ತಾಂಡದಲ್ಲಿ ವಿಚಾರನ ಮಾಡಿದೆವು. ಯಾಕಪ್ಪ ಮನೆಗಳು ಬಾಬಾ ಸಾಹೇಬ್ ನಮ್ಗೆ ಹೊಲೆಯರ್ಗಿ ಮಾದ್ರಿಗೆ ಒಂದು ಮನೆ ಹಾಕಿಲ್ಲ, ಒಟ್ಟು ಏನಾದ್ರು ರೊಕ್ಕ ತೊಗೊಂಡು ಏನಾದ್ರು ತಾಂಡ್ಯಾಕ ಹಾಕ್ಯಾರ. ಆಯ್ತು ಗೋರ್ಮೆಂಟ್ ಏನಾದ್ರು ನಮ್ಗೆ ಇದು ಮಾಡಿ ಮನೆಗಳು ಏನಾದ್ರು ಆಯ್ಕೆ ಮಾಡಬೇಕು. ನಮಗೆ ಮನೆಗಳು ಕೇಳಪ್ಪ ಅಂದ್ರೆ 30,000 40,000 ಮನೆಗಳು ರೊಕ್ಕ ಬೇಡ್ತಾರ. ನಾವು ದುಡ್ಕೊಂತಿನವರು ನಾವೆಲ್ಲಿ ರೊಕ್ಕ ಕೊಡಮು ಮಾಡಿಸಿ ಮನೆ ಬಂದಿದ್ದು ಆ ಮನೆ ಸುಮ್ಮನೆ ಒಟ್ಟು ಬೋಗಸ್ ಮಾಡ್ಯಾರ. ರೊಕ್ಕ ತೊಗೊಂಡವ್ರಿಗೆ ಮನೆ ಹಾಕ್ಯಾರ, ರೊಕ್ಕ ಕೊಡೋದವ್ರಿಗೆ ಮನೆ ಹಾಕಿಲ್ಲ. ಮೊನ್ನೆ ಮೋದಿ 100 ಮನೆ ಹಾಕಿದ, ಆ 100 ಮನೆ ಸುಮ್ಮನೆ ಬೋಗಸ್ ಮಾಡಿ ರೊಕ್ಕ ತೊಗೊಂಡವ್ರಿಗೆ ಏನಾದ್ರು ಮನೆ ಹಾಕ್ಯಾರ, ರೊಕ್ಕ ಕೊಡೋದವ್ರಿಗೆ ಮನೆ ಹಾಕಿಲ್ಲ. ಈಗ ನಮ್ಗೆ ಎಷ್ಟಿ ಮಂದಿಗೆಲ್ಲ ಒಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.